ಹಾಗೆ ಗಮನಿಸಿ ನೋಡಿ, ಎಲ್ಲರೂ ಇದ್ದಾರೆ ನೋಡಿ. ಸಮುದ್ರದ ಜಲರಾಶಿ, ಅಲೆಗಳು ಸುತ್ತ ಹೊಡೆದಿದ್ದಾವೆ. ವಿವೇಕಾನಂದರ ಮೂರ್ತಿಯವರ ಒಂದು ಪ್ರತಿಮೆ ಇರುವಂತಹ ಸ್ಥಳ. ವಿಡಿಯೋ ಮಾಡ್ತೀನಿ, ವಿಡಿಯೋ ಕಳಿಸ್ತೀನಿ. ವಿವೇಕಾನಂದರ ಮೂರ್ತಿಯವರದ ಪ್ರತಿಮೆ ಒಂದು ವಿಡಿಯೋ ಮಾಡಿದ್ದೀನಿ, ಕಳಿಸ್ತೀನಿ. ಅದನ್ನು ಕೂಡ ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಜೀವನದಲ್ಲಿ ಒಮ್ಮೆ ಆದರೂ ನೋಡಬಹುದಾದಂತಹ ಒಂದು ವಿಡಿಯೋ ಅಂತ ಒಂದು ಸ್ಥಳ ಅಂತಂದರೆ ವಿವೇಕಾನಂದ ರಾಕ್ ಅಂತ ಹೇಳ್ತೀವಿ ನಾವು. ನೋಡಿ, ಸುತ್ತಲೂ ಸಮುದ್ರದ ಜಲರಾಶಿ ನೋಡಿ ಹೇಗಿದೆ, ಅಮೇಝಿಂಗ್ ಅಲ್ಲ? ಹಾಯ್ ಅಂತ ಮೆಸೇಜ್ ಮಾಡ್ತೇನೆ, ಅವ್ರು ಕಳಿಸ್ತೀನಿ. ನೋಡ್ತಾ ಇದ್ದಾರೆ, ನಾನು ಹಾಯ್ ಅಂತ ಕಳಿಸ್ತೀನಿ. 3 ಜನ ಬಂದು ನೋಡ್ತಾ ಇದ್ದಾರೆ, ಹಾಗೆ ಲೈವ್ ನೋಡ್ತಾ ಇದ್ದಾರೆ. ನಮ್ಮ ಮುಖ್ಯ ಶಿಕ್ಷಕರು ಏನೋ ಹೇಳ್ತಾ ಇದ್ದಾರೆ, ಕೇಳಿಸ್ಕೊಳ್ಳಿ. ಸರ್ ಏನೋ ಅಂದ್ರಿ? ಸರ್ ಏನೋ ಹೇಳ್ತಾ ಇದ್ರಿ? ಏನೋ ಹೇಳ್ತಾ ಇದ್ರಲ್ಲ, ಹೇಳಿ ಸರ್, ಏನೋ ಹೇಳ್ತಾ ಇದ್ರಿ? ಎಲ್ಲರೂ ಪೈಪ್ ಹಾಕಿರೋರು ಬಾಯಿಗೆ. ಜನರು ಬರುತ್ತಿರುವ ರಾಶಿ ನೋಡಿ ಹೇಗಿದೆ. ಇಷ್ಟು ಕರೋನಾ ಇದೆ ಅಂದ್ರೂ ಭಯ ಪಡದೆ ಜನ ಖುಷಿಯಾಗಿ ಬರ್ತಾರೆ. ಮಾಸ್ಕ್ ಹಾಕ್ತಾ ಇದ್ದಾರೆ, ಡಿಸ್ಟೆನ್ಸ್ ಕವರ್ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ನೋಡಿ ಸಮುದ್ರದ ರಾಶಿ ನೋಡಿ, ಈಗ ಜೋರಾದ ಅಲೆಗಳು ದಡಕ್ಕೆ ಅಪ್ಪಳಿಸ್ತಿರುವ ರೀತಿ ನೋಡಿ. ಏನು ಹೀರೋ? ಕನ್ಯಾಕುಮಾರಿ ನಮ್ಮ ಭಾರತದ ತುತ್ತ ತುದಿ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು. ನೆಕ್ಸ್ಟ್ ಮತ್ತೆ ಶೇರ್ ಮಾಡೋಣ.